ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಣುಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟಿರುವುದಾಗಿ ವೈದ್ಯರೇ ಹೇಳಿದ್ದಾರೆ. 8 ದಿನ ಕಳೆದರೂ ಕೂಡ ಮಗುವನ್ನ ನಮಗೆ ತೋರಿಸಿಲ್ಲ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವಿರುದ್ಧ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಜೀವಂತ ಮಗುವನ್ನ ನಮಗೆ ಕೊಡಿ ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮಾ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಮಗೆ ಜೀವಂತ ಮಗು ಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಮಗು 8 ದಿವಸ ಆದ್ರೂ ಮಗುವನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಕಡೆ ಬರ್ಕೊಡಿ ಸರ್ ಅಂತಂದ್ರು, ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ರು. ಆಮೇಲೆ ನಮ್ಮ ಬ್ರದರ್ ಹೋಗಿ ಹೇಳಿದ್ರು, ಆಗುತ್ತೆ ಸೋಮವಾರ ಅಂದ್ರು. 6 ಗಂಟೆಗೆ ಆಗುತ್ತೆ ಅಂದ್ರು. ಆಮೇಲೆ 10 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ 4 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ ಕೊನೆ ಲಾಸ್ಟಿಗೆ ಅಲ್ಲಿ ಡೋಸ್ ಇದರಲ್ಲಿ ಲೇಬರ್ ರೂಮಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು. ನನಗೆ ವಾಮಿಟ್ ಆಯಿತು, ಗಿಡಿನೆಸ್ ಆಗಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಆವಾಗ ಮತ್ತೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದಾಗ ಆವಾಗ ಮೇಡಮ್ ಬಂದು ನೋಡಿದ್ರು. ಆವಾಗ ಓಟಿಗೆ ಶಿಫ್ಟ್ ಮಾಡೋಷ್ಟೊತ್ತಿಗೆ ಅವಾಗ LSS ಮಾಡಿದ್ಮೇಲೆ ಮಗು ಕ್ರೈಮ್ ಮಾಡ್ತು. ಮಗು ಕ್ರೈಮ್ ಮಾಡಿದ ತಕ್ಷಣನೇ ನೆನಪಾಗು ಅಂತ ನನಗೆ ಹೇಳಿದ್ರು, ತೋರಿಸಿದ್ರು. ಆವಾಗ ಇನ್ನೊಂದು 10 ನಿಮಿಷಕ್ಕೆ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಆ ಮಗು ಎಲ್ಲಿದೆ ಅಂತ ಏನಿದೆ ಅಂತಲೂ ನನಗೆ ಹೇಳೂ ಇಲ್ಲ. ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ. 8 ದಿನ ಆಯ್ತು. ನಮಗೆ ಏನ್ ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಣುಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟಿರುವುದಾಗಿ ವೈದ್ಯರೇ ಹೇಳಿದ್ದಾರೆ. 8 ದಿನ ಕಳೆದರೂ ಕೂಡ ಮಗುವನ್ನ ನಮಗೆ ತೋರಿಸಿಲ್ಲ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವಿರುದ್ಧ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಜೀವಂತ ಮಗುವನ್ನ ನಮಗೆ ಕೊಡಿ ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮಾ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಮಗೆ ಜೀವಂತ ಮಗು ಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಮಗು 8 ದಿವಸ ಆದ್ರೂ ಮಗುವನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಕಡೆ ಬರ್ಕೊಡಿ ಸರ್ ಅಂತಂದ್ರು, ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ರು. ಆಮೇಲೆ ನಮ್ಮ ಬ್ರದರ್ ಹೋಗಿ ಹೇಳಿದ್ರು, ಆಗುತ್ತೆ ಸೋಮವಾರ ಅಂದ್ರು. 6 ಗಂಟೆಗೆ ಆಗುತ್ತೆ ಅಂದ್ರು. ಆಮೇಲೆ 10 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ 4 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ ಕೊನೆ ಲಾಸ್ಟಿಗೆ ಅಲ್ಲಿ ಡೋಸ್ ಇದರಲ್ಲಿ ಲೇಬರ್ ರೂಮಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು. ನನಗೆ ವಾಮಿಟ್ ಆಯಿತು, ಗಿಡಿನೆಸ್ ಆಗಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಆವಾಗ ಮತ್ತೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದಾಗ ಆವಾಗ ಮೇಡಮ್ ಬಂದು ನೋಡಿದ್ರು. ಆವಾಗ ಓಟಿಗೆ ಶಿಫ್ಟ್ ಮಾಡೋಷ್ಟೊತ್ತಿಗೆ ಅವಾಗ LSS ಮಾಡಿದ್ಮೇಲೆ ಮಗು ಕ್ರೈಮ್ ಮಾಡ್ತು. ಮಗು ಕ್ರೈಮ್ ಮಾಡಿದ ತಕ್ಷಣನೇ ನೆನಪಾಗು ಅಂತ ನನಗೆ ಹೇಳಿದ್ರು, ತೋರಿಸಿದ್ರು. ಆವಾಗ ಇನ್ನೊಂದು 10 ನಿಮಿಷಕ್ಕೆ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಆ ಮಗು ಎಲ್ಲಿದೆ ಅಂತ ಏನಿದೆ ಅಂತಲೂ ನನಗೆ ಹೇಳೂ ಇಲ್ಲ. ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ. 8 ದಿನ ಆಯ್ತು. ನಮಗೆ ಏನ್ ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಣುಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟಿರುವುದಾಗಿ ವೈದ್ಯರೇ ಹೇಳಿದ್ದಾರೆ. 8 ದಿನ ಕಳೆದರೂ ಕೂಡ ಮಗುವನ್ನ ನಮಗೆ ತೋರಿಸಿಲ್ಲ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವಿರುದ್ಧ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಜೀವಂತ ಮಗುವನ್ನ ನಮಗೆ ಕೊಡಿ ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮಾ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಮಗೆ ಜೀವಂತ ಮಗು ಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಮಗು 8 ದಿವಸ ಆದ್ರೂ ಮಗುವನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಕಡೆ ಬರ್ಕೊಡಿ ಸರ್ ಅಂತಂದ್ರು, ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ರು. ಆಮೇಲೆ ನಮ್ಮ ಬ್ರದರ್ ಹೋಗಿ ಹೇಳಿದ್ರು, ಆಗುತ್ತೆ ಸೋಮವಾರ ಅಂದ್ರು. 6 ಗಂಟೆಗೆ ಆಗುತ್ತೆ ಅಂದ್ರು. ಆಮೇಲೆ 10 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ 4 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ ಕೊನೆ ಲಾಸ್ಟಿಗೆ ಅಲ್ಲಿ ಡೋಸ್ ಇದರಲ್ಲಿ ಲೇಬರ್ ರೂಮಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು. ನನಗೆ ವಾಮಿಟ್ ಆಯಿತು, ಗಿಡಿನೆಸ್ ಆಗಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದೆ.
ಆವಾಗ ಮತ್ತೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದಾಗ ಆವಾಗ ಮೇಡಮ್ ಬಂದು ನೋಡಿದ್ರು. ಅವಾಗ ಓಟಿಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಅವಾಗ LSS ಮಾಡಿದ್ಮೇಲೆ ಮಗು ಕ್ರೈಮ್ ಮಾಡ್ತು. ಮಗು ಕ್ರೈಮ್ ಮಾಡಿದ ತಕ್ಷಣನೇ ಹೆಣ್ಪಾಪು ಅಂತ ನನಗೆ ಹೇಳಿದ್ರು, ತೋರಿಸಿದ್ರು. ಆವಾಗ ಇನ್ನೊಂದು 10 ನಿಮಿಷಕ್ಕೆ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಆ ಮಗು ಎಲ್ಲಿದೆ ಅಂತ ಏನಿದೆ ಅಂತಾನು ನನಗೆ ಹೇಳೂ ಇಲ್ಲ, ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ. 8 ದಿನ ಆಯ್ತು. ನಮಗೆ ಏನ್ ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟಿರುವುದಾಗಿ ವೈದ್ಯರೇ ಹೇಳಿದ್ದಾರೆ. 8 ದಿನ ಕಳೆದರೂ ಕೂಡ ಮಗುವನ್ನ ನಮಗೆ ತೋರಿಸಿಲ್ಲ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವಿರುದ್ಧ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಜೀವಂತ ಮಗುವನ್ನ ನಮಗೆ ಕೊಡಿ ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮಾ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಮಗೆ ಜೀವಂತ ಮಗು ಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಮಗು 8 ದಿವಸ ಆದ್ರೂ ಮಗುವನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಬೇರೆ ಕಡೆ ಬರ್ಕೊಡಿ ಸರ್ ಅಂತಂದ್ರು ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ರು. ಆಮೇಲೆ ನಮ್ಮ ಬ್ರದರ್ ಹೋಗಿ ಹೇಳಿದ್ರು, ಆಗುತ್ತೆ ಸೋಮೇರಿ ಅಂದ್ರು. 6 ಗಂಟೆಗೆ ಆಗುತ್ತೆ ಅಂದ್ರು. ಆಮೇಲೆ 10 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ 4 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ ಕೊನೆ ಲಾಸ್ಟಿಗೆ ಅಲ್ಲಿ ಡೋಸ್ ಇದರಲ್ಲಿ ಲೇಬರ್ ರೂಮಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು. ನನಗೆ ವಾಮಿಟ್ ಆಯಿತು, ಗಿಡಿನೆಸ್ ಆಗಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಆವಾಗ ಮತ್ತೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದಾಗ ಆವಾಗ ಮೇಡಮ್ ಬಂದು ನೋಡಿದ್ರು. ಅವಾಗ ಓಟಿಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಅವಾಗ LSS ಮಾಡಿದ್ಮೇಲೆ ಮಗು ಕ್ರೈಮ್ ಮಾಡ್ತು. ಮಗು ಕ್ರೈಮ್ ಮಾಡಿದ ತಕ್ಷಣನೇ ಹೆಣ್ಪಾಪು ಅಂತ ನನಗೆ ಹೇಳಿದ್ರು, ತೋರಿಸಿದ್ರು. ಆವಾಗ ಇನ್ನೊಂದು 10 ನಿಮಿಷಕ್ಕೆ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಆ ಮಗು ಎಲ್ಲಿದೆ ಅಂತ ಏನಿದೆ ಅಂತಾನು ನನಗೆ ಹೇಳೂ ಇಲ್ಲ, ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ. 8 ದಿನ ಆಯ್ತು. ನಮಗೆ ಏನ್ ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಹೆರಿಗೆಯಾದ ಕೆಲವೇ ಕ್ಷಣದಲ್ಲಿ ಹೆಣ್ಮಗು ಸಾವನ್ನಪ್ಪಿದೆ. ಮಗು ಮೃತಪಟ್ಟಿರುವುದಾಗಿ ವೈದ್ಯರೇ ಹೇಳಿದ್ದಾರೆ. 8 ದಿನ ಕಳೆದರೂ ಕೂಡ ಮಗುವನ್ನ ನಮಗೆ ತೋರಿಸಿಲ್ಲ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವಿರುದ್ಧ ಗಂಭೀರ ಆರೋಪವನ್ನ ಪೋಷಕರು ಮಾಡ್ತಾ ಇದ್ದಾರೆ. ಜೀವಂತ ಮಗುವನ್ನ ನಮಗೆ ಕೊಡಿ ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮಾ ಆಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಮಗೆ ಜೀವಂತ ಮಗು ಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈಗ ಮಗು 8 ದಿವಸ ಆದ್ರೂ ಮಗುವನ್ನು ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಬೇರೆ ಕಡೆ ಬರ್ಕೊಡಿ ಸರ್ ಅಂತಂದ್ರು ಇಲ್ಲ ನಾರ್ಮಲ್ ಆಗುತ್ತೆ ಅಂತ ಅಂದ್ರು. ಆಮೇಲೆ ನಮ್ಮ ಬ್ರದರ್ ಹೋಗಿ ಹೇಳಿದ್ರು, ಆಗುತ್ತೆ ಸೋಮೇರಿ ಅಂದ್ರು. 6 ಗಂಟೆಗೆ ಆಗುತ್ತೆ ಅಂದ್ರು. ಆಮೇಲೆ 10 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ 4 ಗಂಟೆಗೆ ಆಗುತ್ತೆ ಅಂದ್ರು, ಆಗಲಿಲ್ಲ. ಆಮೇಲೆ ಕೊನೆ ಲಾಸ್ಟಿಗೆ ಅಲ್ಲಿ ಡೋಸ್ ಇದರಲ್ಲಿ ಲೇಬರ್ ರೂಮಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಆಗಿತ್ತು. ನನಗೆ ವಾಮಿಟ್ ಆಯಿತು, ಗಿಡಿನೆಸ್ ಆಗಿ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ದೆ. ಆವಾಗ ಮತ್ತೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದಾಗ ಆವಾಗ ಮೇಡಮ್ ಬಂದು ನೋಡಿದ್ರು. ಅವಾಗ ಓಟಿಗೆ ಶಿಫ್ಟ್ ಮಾಡೋ ಅಷ್ಟೊತ್ತಿಗೆ ಅವಾಗ LSS ಮಾಡಿದ್ಮೇಲೆ ಮಗು ಕ್ರೈಮ್ ಮಾಡ್ತು. ಮಗು ಕ್ರೈಮ್ ಮಾಡಿದ ತಕ್ಷಣನೇ ಹೆಣ್ಪಾಪು ಅಂತ ನನಗೆ ಹೇಳಿದ್ರು, ತೋರಿಸಿದ್ರು. ಆವಾಗ ಇನ್ನೊಂದು 10 ನಿಮಿಷಕ್ಕೆ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಆ ಮಗು ಎಲ್ಲಿದೆ ಅಂತ ಏನಿದೆ ಅಂತಾನು ನನಗೆ ಹೇಳೂ ಇಲ್ಲ, ಇನ್ಫಾರ್ಮೇಶನ್ ನನಗೆ ಕೊಟ್ಟಿಲ್ಲ. 8 ದಿನ ಆಯ್ತು. ನಮಗೆ ಏನ್ ಹೇಳ್ತಾರೆ ಅಂದ್ರೆ ಡೆತ್ ಆಗಿದೆ ಅಂತ ಹೇಳ್ತಾರೆ.